ನಮಸ್ತೆ. ಇವತ್ತು ನಾನು ಸಿಹಿ ಕಾಕರ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಈಗ ಮಕ್ಕಳಿಗೆ ನಾವು ಬಾಕ್ಸಿಗೆ ಕಟ್ಟಬೇಕು, ಒಂದೇ ಥರ ತಿಂದು ಅವಕ್ಕೂ ಬೋರ್ ಆಗಿರ್ತೈತಿ. ಇಲ್ಲ ಸಾಯಂಕಾಲ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬರ್ತಿರ್ತಾರ, ಅವಾಗ ಏನಾದರೂ ಅವಕ್ಕೆ ಸ್ಪೆಷಲಾಗಿ ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರೆ ಅವರು. ಹಾಗಾಗಿ ನಾವು ಯೂಶ್ವಲಿ ಚಪಾತಿ ಮಾಡ್ತಾ ಇರ್ತೀವಿ, ಚಪಾತಿ ಹಿಟ್ಟೆಲ್ಲ ನೆನೆ ಇಟ್ಕೊಂಡ್ಬಿಟ್ಟಿರ್ತೀವಿ. ಆ ಟೈಮ್ನಾಗ ಮಕ್ಕಳು ಏನೋ ಒಂದು ಕೇಳ್ತಾರೆ ಅಂತಂದು ಅವಾಗ ಏನಾದ್ರು ಅವ್ರಿಗೆ ಸ್ಪೆಷಲಾಗಿ ಚೆನ್ನಾಗಿರ್ತೈತಲ್ಲ ತಿನ್ನಕ್ಕೆ ಮಕ್ಕಳಿಗೆ, ಅವಾಗ ನಾವು ಮಾಡ್ಕೊಡ್ಬೋದು. ಚಪಾತಿ ಹಿಟ್ಟು ನಾನು ಮಾಡಿಕೊಂಡು ನೋಡಿ ಈ ಥರ ಬಿಲ್ಲೆ ಮಾಡಿ ಇಟ್ಕೊಂಡಿದ್ದೀನಿ. 2 ಚಪಾತಿಗೆ ತೋರಿಸ್ತಾ ಇದ್ದೀನಿ ನಿಮಗೆ ಮಾಡಿ. ಈಗ ಸಿಹಿ ಕಾಕರ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಮಕ್ಕಳಿಗೆ ತಿನ್ನೋಕ್ಕೂ ಚೆನ್ನಾಗಿರ್ತೈತೆ, ಅವು ಸ್ಪೆಷಲ್ ಆಗಿರ್ತೈತೆ, ಸ್ವಲ್ಪ ಏನೋ ಟೇಸ್ಟ್ ಪಟ್ಟು ತಿಂತಾರೆ ಮಕ್ಕಳು ಖುಷಿಯಾಗಿ. ಈ ಥರ ಮಾಡಿಟ್ಕೋಬೇಕು. ಮಕ್ಕಳಷ್ಟೇ ಇಲ್ಲ, ದೊಡ್ಡವರು ತಿನ್ಬೋದು. ದೊಡ್ಡವರು ನಾವೆಲ್ಲ ಮಾಡ್ಕೊಂಡು ತಿಂತೀವಿ, ಎಲ್ಲರೂ ಮಕ್ಕಳಿಗೆ ಮಾಡ್ಕೊಡ್ತೀನಿ ನಾನು. ನಮ್ಮ ಮಕ್ಕಳು ದೊಡ್ಡವರಿದ್ದಾರೆ, ಅವ್ರಿಗೂ ಮಾಡ್ಕೊಡ್ತೀನಿ. ನಾವು ಅದು ಸಿಹಿ ಏನಾದರೂ ತಿನ್ನಬೇಕು ಅಂತ ಅನಿಸ್ದಾಗ ಇದನ್ನೇ ಮಾಡ್ಕೊಂಡು ತಿನ್ನೋದು. ಎಲ್ಲರೂ ಒಂದೊಂದು ಚಪಾತಿ ತಿಂತೀವಿ ನಾವು ಸ್ವೀಟ್. ಇಲ್ಲಿ ನೋಡಿ, ತುಪ್ಪ ಇಷ್ಟು ಹಾಕ್ಕೊಂಡು, ನಿಮ್ಗೆ ಎಷ್ಟು ಬೇಕಷ್ಟು ತುಪ್ಪ ಹಾಕ್ಕೋಬೋದು, ಜಾಸ್ತಿನೂ ಹಾಕ್ಕೋಬೋದು. ಇದು ಮನೇಲಿ ಮಾಡಿರೋ ತುಪ್ಪ, ನಾನು ಅಂಗಡಿಯಿಂದ ತಂದಿದ್ದಲ್ಲ, ಮನೇಲಿ ನಾನೇ ಹಾಲಿನಿಂದ ಬೆಣ್ಣೆ ತೆಗ್ದಿರೋದು, ಹಾಲಿನಿಂದ ಮನೆಯಲ್ಲೇ ಕಾಸ್ಬಿಟ್ಟು. ಇದು ನೋಡಿ, ಈಗ ತುಪ್ಪ ಸವರಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಸಕ್ಕರೆ ಉದುರಿಸ್ತಾ ಇದ್ದೀನಿ. ನಿಮ್ಗೆ ಬೇಕಂದ್ರೆ ಈ ಸಕ್ಕರೆನ ಸ್ವಲ್ಪ ಒಂದು 2 ಏಲಕ್ಕಿ ಹಾಕಿ ಮಿಕ್ಸಿನಲ್ಲಿ ಪೌಡ್ರು ಮಾಡ್ಕೋಬಹುದು. ನಾನೀಗ ಮಕ್ಕಳು ದಿಢೀರಂತ ನನ್ನ ಮಗಳು ಕಾಲೇಜಿಂದ ಬಂದ, ಮಮ್ಮಿ ಮಾಡಿಕೊಡು ಅಂದ್ಲು, ಚಪಾತಿ ಮಾಡ್ತಾಯಿದ್ದೆ. ಆಯ್ತಡಮಿ ವೀಕ್ಷಕರಿಗೆ ತಿಳಿಸ್ಬಿಡೋಣ, ಇದನ್ನೊಂದು ತೋರಿಸೋಣ, ಅವರು ಮಾಡ್ಕೊಂಡು ತಿನ್ನಲಿ, ಟೇಸ್ಟ್ ಆಗಿರ್ತೈತಿ ಅಂತ ನಾನು ಮಾಡ್ತಾಯಿದ್ದೀನಿ. ಸಕ್ಕರೆನೇ ತುಪ್ಪದ ಮೇಲೆ ಉದುರಿಸ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಏಲಕ್ಕಿ ಹಾಕಿ ಪೌಡ್ರ್ ಮಾಡ್ಕೊಂಡು ಇದನ್ನು ಮಾಡ್ಬೋದು. ನಿಮಗೆ ಸಕ್ಕರೆ ಎಷ್ಟು ಬೇಕು, ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಾಕ್ಕೊಂಡ್ರೆ, ಬೇಡ ಅಂದರೆ ಸ್ವಲ್ಪನೂ ಹಾಕ್ಕೋಬೋದು. ಇದ್ರ ಮೇಲೆ ಹಾಕಿ ಸ್ಟಫ್ ಇದೆ, ಈ ಥರ ಕ್ಲೋಸ್ ಮಾಡ್ಬೇಕು. ಇದನ್ನು ಒಂದ್ರ ಮೇಲೆ ಒಂದು ಚಪಾತಿ ಹಾಕಿ ಹಿಂಗೆ ನೋಡಿ, ಈ ಥರ ಹಿಟ್ಟು ಹಚ್ಕೊಂಡ್ಬಿಟ್ಟು ಇದನ್ನು ಮೆತ್ತಗಾಗಿ ನಾವು ಬೇಯಿಸ್ಕೋಬೋದು. ತುಪ್ಪ ಸ್ವಲ್ಪ ಚೆನ್ನಾಗಿ ಮುಂದೆ ಹಾಕಿ, ನಮಗೆ ಮಕ್ಕಳಿಗೆ ಕಡಕ್ ಬೇಕು, ಸ್ವಲ್ಪ ಕ್ರಿಸ್ಪಿಯಾಗಿರ್ಬೇಕನ್ನೋರಿಗೆ ಸ್ವಲ್ಪ ಕಡಕಾಗಿ ಬೇಯಿಸ್ಕೊಡ್ಬೋದು, ಅದನ್ನು ಟೇಸ್ಟ್ ಇರ್ತೈತಿ. ನೀವು ಹೆಂಗಾದ್ರೂ ಮಾಡ್ಕೋಬೋದು, ಮೆತ್ತಗಾದ್ರೂ ಮಾಡ್ಕೋಬೋದು, ಕಡಕಾದ್ರೂ ಮಾಡ್ಕೋಬೋದು. ನನ್ನ ಮಕ್ಕಳು ಕಡಕ್ ಇಷ್ಟಪಡ್ತಾವೆ, ಸ್ವಲ್ಪ ಕಡಕಾಗಿರ್ಬೇಕಂತ, ಹಾಗಾಗಿ ನಾನು ಕಡಕಾಗೆ ಬೇಯಿಸೋದು ಅದನ್ನು. ಚಪಾತಿ ಎಷ್ಟೇ ತೆಳುವಿದ್ರೆ ಸಾಕು, ಅತಿ ದಪ್ಪನೂ ಬೇಡ, ಅತಿ ತೆಳುಗೂ ಬೇಡ. ನೋಡಿ, ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಹಂಚಿಗೆ. ನೋಡಿ, ತುಪ್ಪ ಚೆನ್ನಾಗಿ ಹಾಕಬೇಕು, 2 ಕಡೆಯಲ್ಲೂ ತುಪ್ಪ ಚೆನ್ನಾಗಿ ಹಾಕಿ ಬೇಯಿಸ್ಬೇಕು. ಸ್ವಲ್ಪ ಕ್ರಿಸ್ಪಿ ಬೇಕಂದರೆ ಕ್ರಿಸ್ಪಿಯಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಹಂಚಲ್ಲಿ ಬೇಯಿಸ್ಬೇಕು, ಸಿಮ್ಮಲ್ಲಿಟ್ಟು ಬೇಯಿಸ್ಬೇಕು. ಇದು ನೋಡಿ, ನಾನು ಮಾಡ್ತಾಯಿದ್ದೀನಿ. ಇದು ತುಪ್ಪ ಇಲ್ಲದೇನೂ ಮಾಡ್ಬೋದು, ಆದರೆ ಇದಷ್ಟು ಟೇಸ್ಟ್ ಅನಿಸಲ್ಲ, ತುಪ್ಪ ಇದ್ರೇ ಚೆನ್ನಾಗಿದು. ಇದು ಒಬ್ಬರು ನನ್ನ ಫ್ರೆಂಡ್ ಇದ್ದಾರೆ, ಮಾರ್ವಾಡಿ ಫ್ರೆಂಡ್, ಅವರು ಕಲಿಸಿರೋದು ಇವೆಲ್ಲ ವೆರೈಟಿ. ಅವರು ತಮ್ಮದು ವೆರೈಟೀಸ್, ನಮ್ಮದು ಈ ಕಡೆದು ವೆರೈಟಿ ನಾನು ಹೇಳ್ಕೊಡ್ತೀನಿ ಅವರಿಗೆ, ಅವ್ರದ್ದು ವೆರೈಟಿ ಅವ್ರು ಹೇಳ್ತಾರೆ, ನಾನು ಮನೇಲಿ ಮಾಡ್ಕೊಂಡು ತಿಂತೀನಿ. ಮಕ್ಕಳೆಲ್ಲ ಖುಷಿ ಪಡ್ತಾರೆ ಅದು ಟೇಸ್ಟಿಗೆ, ಚೆನ್ನಾಗಿ ಅನಿಸ್ತೈತೆ. ಒಂದೇ ಥರ ನಮಗೂ ತಿಂದು ಬೇಜಾರಾಗಿರ್ತದಲ್ಲ, ಸ್ವಲ್ಪ ಏನಾದರೂ ವೆರೈಟಿ ಮಾಡಿಕೊಟ್ರೆ ಮಕ್ಕಳು ಖುಷಿಯಾಗಿರ್ತಾರೆ, ನಾವು ಖುಷಿಯಾಗಿರ್ತೀವಿ. ಮಕ್ಕಳು ಖುಷಿ ಇದ್ದರೆ ನಮಗೂ ಖುಷಿ. ಹಾಗೆ ಭಾಳ ಚೆನ್ನಾಗಿರ್ತೈತಿ ಇದು.
ಓಕೆ, ಇಲ್ಲಿ ನೋಡಿ, ಇನ್ನೂ ಕ್ರಿಸ್ಪಿನೂ ನೀವು ಬೇಯಿಸ್ಬೋದು. ನೋಡಿ, ನೀವು ಬೇಕಂದ್ರೆ ಓಪನ್ನೂ ಆಗುತ್ತೆ, ಹಿಂಗಿರುತ್ತೆ. ಬಹಳ ಚೆನ್ನಾಗಿರ್ತೈತೆ, ತಿನ್ನಲಿಕ್ಕಂತೂ ಭಾಳ ಟೇಸ್ಟ್ ಅನಿಸ್ತೈತೆ.